ನಮಸ್ಕಾರ, ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಾವ್ ಇವತ್ತಿನ ದಿನ ಹೋರಾಟ ಮಾಡ್ತಿರೋ ಉದ್ದೇಶ ಇಷ್ಟೇ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿನಿಯನ್ನ ಕಿರುಕುಳ ಕೊಟ್ಟು ಅವಳನ್ನ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಲಾಗಿದೆ. ಇವತ್ತಿನ ದಿನ ಸಮಾಜದಲ್ಲಿ ಪರಿಸ್ಥಿತಿ ಹೆಂಗ್ ಸೃಷ್ಟಿ ಆಗದ ಅಂತಂದ್ರ, ಒಂದು ವಿದ್ಯಾರ್ಥಿನಿ ಒಂದ್ 4 ಜನ ಹುಡುಗರು ಒಂದ್ ಕಡೆ ನಿಂತಾರಂತಂದ್ರ ವಿದ್ಯಾರ್ಥಿನಿಯರು ಆ ರೋಡಿಗೆ ಹೋಗ್ಲಿಕ್ಕೆ ಸುತ್ತಕ ಅಂಜುವಂತಹ ಪರಿಸ್ಥಿತಿ ಇವತ್ ಸಮಾಜದಲ್ಲಿ ಆಗ್ಯದ. ಆದ್ರೆ ಈಗ ಆಗಿರುವಂತ ಒಂದು ಕೃತ್ಯ ಏನದ, ಇದಕ್ಕ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ನಾ ಸರ್ಕಾರಕ್ಕೆ ಕೇಳೋದೇನಂತಂದ್ರ, ನೀವು ನಮಗ ಆ ಭಾಗ್ಯ ಈ ಭಾಗ್ಯ ಕೊಡುವಂತದ ಅವಶ್ಯಕತೆ ಇಲ್ಲ. ಅದ್ರ ಆಸೆಯನ್ನು ನಾವ್ ಇಟ್ಕೊಂಡ್ ಕೂತಿಲ್ಲ. ನಮಗ್ ಬೇಕಾಗಿರೋದು ರಕ್ಷಣೆ. ಇವತ್ತಿನ ದಿನ ರಕ್ಷಣೆನೇ ಇಲ್ಲ ಹೆಣ್ಣಿಗೆ ಅಂತಂದ್ರ ಆ ಭಾಗ್ಯ ಈ ಭಾಗ್ಯ ತಗೊಂಡ್ ಏನ್ ಮಾಡೋಣ್ರಿ ನಾವ? ಅದಕ್ಕ ಇವತ್ತಿನ ದಿನ ಏನ್ ಇದು ಕೃತ್ಯ ಆಗ್ಯದ, ಇದಕ್ ಕಠಿಣವಾದಂತ ಕ್ರಮ ತಗೋಬೇಕು. ಎಂತ ಶಿಕ್ಷೆ ಆಗ್ಬೇಕು ಅಂತಂದ್ರ, ಇನ್ನೊಂದು ಗಂಡ್ಮಗ ಒಂದ್ ಹುಡುಗಿನ ಕಣ್ಣು ಎತ್ತಿ ನೋಡಕ್ ಸುತ್ತಕ ಗಡಗಡನ ನಡಿಗೆ ಅಂಜ್ ಸತ್ತಿರ್ಬೇಕು. ಅಂತ ಒಂದು ಕಠಿಣ ಕ್ರಮ ಇವತ್ತು ತಗೋಬೇಕು. ಇದು ನಮ್ಮ ಸರ್ಕಾರಕ್ಕೆ ಆಗ್ರಹ ಐತಿ. ಆ ಒಂದು ವಿದ್ಯಾರ್ಥಿನಿಯರ ಮನ್ಯಾಗ ಕನಸನ್ನ ಕಟ್ಕೊಂಡ್ ಕೂತಿರ್ತಾರ. ನಮ್ ಮಗಳು ಬೆಳಿತಾಳ, ದೊಡ್ಡಕ್ಕಿ ಆಗ್ತಾಳ, ದೊಡ್ಡ ಏನೋ ಸಾಧನೆ ಮಾಡ್ತಾಳ. ನಮ್ ಮನಿಗ್ ಒಂದ್ ಹಳ್ಳಿ ಒಂದು ಗ್ರಾಮದಾಗಿರೋ ಜನರಿ ಅವ್ರಿಗೆ ಏನಿರ್ತೈತಿ, ಅವ್ರ ಮಕ್ಳು ದೊಡ್ಡವರಾಗಿ ಬೆಳೆದು ನಮ್ ಮನಿಗ್ ಆಸರ ಆಗ್ಬೇಕು, ಆಧಾರ ಆಗ್ಬೇಕು ಅನ್ನೋದೇ ಇರ್ತೈತಿ. ಅಂತ ವಿದ್ಯಾರ್ಥಿನಿ ಇವತ್ತು ಪಾಪ ಅವ್ರ ಪೂರ್ಣ ಜೀವನವನ್ನ ಬಿಟ್ಟು ಇವತ್ತು ತೀರ್ಕೊಂಡು ಹೋಗಿದ ಅಂತಂದ್ರ ಅವಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಅವಳಿಗೆ ಅವ್ರ ಮನೆಗ್ ಒಂದ್ ಪರಿಹಾರ ಸಿಗ್ಬೇಕು. ಕಠಿಣವಾದಂತ ಕ್ರಮ ಆಗ್ಬೇಕು. ಅಕಸ್ಮಾತ್ ಇದು ಆಗದೆ ಇದ್ರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತದ ಅಂತ ಹೇಳ್ತೀನಿ. ಈ ಒಂದು ಕೃತ್ಯ ಆಗಿದ್ದಕ್ಕ ಕಠಿಣವಾದ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಸರ್. ಮೊನ್ನೆ ಕೂಡ ಮೈಸೂರಿನಲ್ಲಿ ಒಂದು 9 ವರ್ಷದ ಹುಡುಗಿ ಮ್ಯಾಗ ಅತ್ಯಾಚಾರ ಆಗ್ತದ. ಯಾಕೆ ಈ ತರ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಏನ್ ಲಾ ಅಂಡ್ ಆರ್ಡರ್ ಏನ ತಪ್ಪಿದೋ ಏನೋ ಒಂದು ತಿಳಿಸಲ್ಲ. ಯಾಕೆ ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ಸರ್ ಇವತ್ ನೋಡ್ರಿ ಸರ್, ಆ ಬಗ್ಗೆ ಈ ಬಗ್ಗೆ ಅಂತ ಹೇಳಿ ನಾವೆಲ್ಲ ದುಡ್ಡು ವೇಸ್ಟ್ ಮಾಡ್ತಿದೀವಿ ಸರ್. ಆದ್ರೂ ನಮ್ಗೆ ಇದು ಬೇಕಾಗಿಲ್ಲ. ನಮಗ್ ಬೇಕಾಗಿರುವಂತದ್ ರಕ್ಷಣೆ ಸರ್. ಎಷ್ಟೇ ಹೋರಾಟ ಮಾಡಿದ್ವಿ ಸರ್, ನಮಗ ಒಂದು ನ್ಯಾಯ ಅನ್ನೋದು ಸಿಗತ್ತಿಲ್ಲ. ಮೊನ್ನೆ ನೇಹಾತಿ ಪ್ರಕರಣ ಆಯ್ತು, ನ್ಯಾಯ ಸಿಗ್ಲಿಲ್ಲ. ಎಲ್ಲದಾರಿ ಅವ್ರ ವಯಸ್ಸನ್ನೋರು ಎಲ್ಲಿದಾರ ಅಂತ ಗೊತ್ತಿಲ್ಲ. ಏನ್ ಸರ್ ಶಿಕ್ಷೆ ಆಯ್ತು ನಮಗ್ ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲ. ಅಂತ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಸೃಷ್ಟಿ ಆಗಿದೆ. ಆದ್ರೆ ಇದು ಇಲ್ಲಿ ಆಗಿರೋದ್ರಿಂದ ನಮ್ದೇ ಜಿಲ್ಲೆಯಲ್ಲಿ ಆಗಿತ್ತು ಸರ್. ಇವತ್ ಹಿಂಗ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಬೇರೆ ಯಾರ ಮೇಲೆ ಕಣ್ಣೆತ್ತಬೇಕಾದ್ರೆ ಅಂಜಬೇಕು ಅನ್ನೋದು ಇವತ್ ನಾವು ಹೋರಾಟ ಮಾಡ್ತಿರೋ ಉದ್ದೇಶ ಅಷ್ಟೇ ಸರ್. ಅವ್ರ ಅಂಜಿ ಸಾಯ್ಬೇಕು. ಇನ್ನೊಬ್ಬರನ್ನ ವಿದ್ಯಾರ್ಥಿನಿಯನ್ನ ಅಥವಾ ಹುಡುಗಿಯನ್ನ ನೋಡಿ ಅವ್ರು ನೋಡ್ಬೇಕಾದ್ರ ಇಂತ ಆಗ್ರಹವನ್ನ ನಾವ್ ಇವತ್ತು ಮಾಡ್ತಾ ಇದೀವಿ ಸರ್. ಯಾಕೆ ಸಮಾಜದಲ್ಲಿ ಒಂದ್ ಹೆಣ್ಣಿಗೆ ಬೆಲೆನೇ ಇಲ್ದಂಗ ಆಗಿರ್ತದೆ? ಯಾಕೆ? ಹೌದ್ ಸರ್, ಅದೇ ಇವತ್ತು ನಾವ್ ಕೇಳಾಕ್ ಬಂದಿದ್ ಸರ್. ಬೆಲೆನೇ ಇಲ್ಲಾರ್ದಂಗ ಆಗ್ಬಿಟ್ಟೈತ್ರಿ. ಅದೇ ಹೇಳಿದ್ನಲ್ರಿ ಸರ್, ಅಗಾಳೆ ಒಂದ್ 4 ಜನ ಹುಡುಗರು ನಿಂತಾರ ಅಂತಂದ್ರ ಒಂದ್ ವಿದ್ಯಾರ್ಥಿನಿ ಒಂದ್ ಹುಡುಗಿ ಹೋಗಾಕ ಅಂಜಿ ಸಾಯ್ಬೇಕಾಗೈತ್ ಸರ್. ಇದ್ ರೋಡ್ ಬ್ಯಾಡ್ಬಾ, ಬ್ಯಾರೆ ರೋಡಿಗೆ ಹೋಗೋಣ ಅನ್ನುವಂತ ಸೃಷ್ಟಿ ಸಮಾಜದಲ್ಲಿ ಆಗ್ಬಿಟ್ಟೈತಿ. ಇದು ಎದಕ್ಕ ಅಂತ ಹೇಳಿ ನಾವೆಲ್ಲದಕ್ಕೂ ಮುಂದದೀವಿ. ಇದು ಎದಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸರ್. ಮುಂದಿನ ನಿಮ್ ಹೋರಾಟ ಯಾವ ತರ ಇರ್ತದೆ ಸರ್? ಇವಾಗ ಒಂದಿಷ್ಟು ಜನ ಅರೆಸ್ಟ್ ಮಾಡಿದಾರ ಅಂತ ಹೇಳಿದಾರ ಸರ್. ಆದ್ರೆ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕು ಸರ್. ಕಠಿಣವಾದಂತ ಕ್ರಮ ಆಗ್ಲೇಬೇಕು. ಅಕಸ್ಮಾತ್ ಆಗದೆ ಇತ್ತಂದ್ರ ಅತಿ ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಸರ್. ಸುಜ್ನೇತಾ ಕುಲಕರ್ಣಿ, ರಾಜ್ಯ ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಹೋಗ್ಬೇಕಾದ್ರೆ ಇವತ್ತು ಯೋಚನೆ ಮಾಡುವಂತ ಸ್ಥಿತಿ ಸಮಾಜದಲ್ಲಿ ಆಗೈತೆ ಸರ್. ಇದು ನಮ್ ಜಿಲ್ಲೆಯದಾಗಿದ್ರಿಂದ ನಾವ್ ಇದನ್ನ ಕೇಳ್ಕೊಳತ್ತೀವ್ರಿ ಸರ್. ನಿಮ್ಗ ಈಗ ಹೆಂಗ್ ಕಠಿಣ ಕ್ರಮ ಆಗ್ಬೇಕು ಅಂತಂದ್ರ ಅವ್ರಿಗೆ ಇನ್ನೊಂದ್ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡಕ್ ಸುತ್ತಕ್ ಅವ್ರು ವಿಚಾರ ಮಾಡಿರ್ಬೇಕ್ರಿ ಸರ್. ಅಂತಹ ಕಠಿಣ ಕ್ರಮ ತಗೊಳ್ಬೇಕ್ರಿ ಸರ್. ಗಲ್ಲಿಗೆ ಏರ್ಸೋದಾದ್ರ ಗಲ್ಲಿಗೆ ಏರ್ಸ್ಬೇಕ್ರಿ. ಇಲ್ಲಿಕಂದ್ರೆ ಯಾವ್ದೇ ಕಠಿಣ ಕ್ರಮ ಆಗ್ಲಿ ಅದನ್ನ ವಿತ್ ಅಪ್ಡೇಟ್ಸ್ ನಮಗ್ ಕೊಡ್ಬೇಕ್ರಿ ಸರ್. ಹೌದು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆಯನ್ನು ಖಂಡಿಸಿ ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತದೆ. ಈ ಮೇಲ್ಚಾವಣಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಲೆಯನ್ನು ನಡೆದ ಮುದ್ದೇಬಿಹಾಳ ಗ್ರಾಮದ ವಿದ್ಯಾರ್ಥಿನಿಯ
ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆಯನ್ನು ಮಾಡಿರುವುದು ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಬಿವಿಪಿ ಆಗ್ರಹಿಸುತ್ತದೆ. ಕಠಿಣ ಶ್ರಮ ತೆಗೆದುಕೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡುತ್ತದೆ. ಧನ್ಯವಾದಗಳು. ಇಂತಿ ನಿಮ್ಮ ವಿಶ್ವಾಸ. ಸರ್ ಈ ಸರಿ ಗಮನಕ್ಕೆ ತಂದು ಎಸ್ಪೇರಿಗೆ ಮುಂದಿನ ಕ್ರಮ ಹೆಸರಾಗ್ಬೇಕಾ ಸರ್ ಅದ್ರ ಮೇಲೆ ಯಾರು ಕೊಟ್ರಂತ ಇಲ್ಲಿ ಇಲ್ಲ ಇದು ಯಾವೊಬ್ಬರಿಬ್ಬರ ಹೆಸರು ಇದೆಯಲ್ಲ ಹೆಸರಿಲ್ಲ ಪರಿಷತ್ ಅಂತಿದೆ, ಏನು ಅಧ್ಯಕ್ಷರು ಏನು ಇದೆ ಹಾಕಿ ಬರ್ರಿ ಗೊಬ್ಬರ ಬರ್ರಿ.